ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನು ನೋಡ್ತಾ ಇದ್ದೀವಿ. ಭಾರತೀಯ ನೌಕಾಪಡೆಯು ಯಾವ ಜಂಟಿ ಕಾರ್ಯಪಡೆ ಜಾಯಿಂಟ್ ಟಾಸ್ಕ್ ಫೋರ್ಸ್ ಕಮಾಂಡ್ ಅನ್ನು ವಹಿಸಿಕೊಂಡಿದೆ? JTF 150, JTF 151, JTF 154, JTF 155 ಅಂತಕ್ಕಂತಿದೆ. ಅಥವಾ ಕನ್ನಡದಲ್ಲಿ ಜಾಯಿಂಟ್ ಕಾರ್ಯಪಡೆ 150, ಜಂಟಿ ಕಾರ್ಯಪಡೆ 151, ಜಂಟಿ ಕಾರ್ಯಪಡೆ 154, ಜಂಟಿ ಕಾರ್ಯಪಡೆ 155 ಅಂತಕ್ಕಂಥದ್ದಿದೆ. ಇದರಲ್ಲಿ ಪರೀಕ್ಷೆಯಲ್ಲಿ ಇದನ್ನಾದರೂ ಆಯ್ಕೆಗಳ ರೂಪದಲ್ಲಿ ಕೊಡಲಿ ಅಥವಾ ಇದನ್ನಾದರೂ ಕೊಡಲಿ, ಯಾವುದೇ ಕೊಟ್ಟರೂ ಕೂಡ ನಾವು ಎಕ್ಸಾಮ್ಗೆ ಹಾಕಬೇಕಾಗಿರ್ತಕ್ಕಂಥ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಎಸ್, JTF 154 ಅಥವಾ ಜಂಟಿ ಕಾರ್ಯಪಡೆ 154 ಅಂತಕ್ಕಂಥದ್ದು ಭಾರತೀಯ ನೌಕಾಪಡೆ ಜಂಟಿ ಕಾರ್ಯಪಡೆಯಾಗಿ ಇದನ್ನು ವಹಿಸ್ಕೊಂಡಿರ್ತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಮ್ಯೂಸಿಕಲ್ ರೋಡ್ ಅಂತಕ್ಕಂಥದ್ದು. ಇದು ಗಮನಿಸ್ರಿ, ಪಕ್ಕ ಎಕ್ಸಾಮ್ನಲ್ಲಿ ಬರ್ತಾ ಹೋಗ್ತದೆ. ಇದನ್ನು ಇಂಪಾರ್ಟೆಂಟ್ ರೂಪದಲ್ಲಿ ಬರೆದಿಟ್ಕೊಳ್ಳಿ ನೀವೇ, ಪಕ್ಕ ಕೇಳ್ತಾ ಹೋಗ್ತಾರೆ. ಭಾರತದ ಮೊದಲ ಮ್ಯೂಸಿಕಲ್ ರೋಡ್ ಅನ್ನು ಎಲ್ಲಿ ನಿರ್ಮಿಸಲಾಗಿದೆ? ಆಯ್ಕೆಗಳು ನೋಡೋಣ. ದೆಹಲಿ ಮತ್ತು ಮೀರತ್ ಕಾರಿಡಾರ್ ಅಂತಿದೆ, ಮುಂಬೈ ಕೋಸ್ಟಲ್ ರೋಡ್ ಅಂತಿದೆ, ಚೆನ್ನೈ ಹೈವೇ ಅಂತಿದೆ, ಬೆಂಗಳೂರು ರಿಂಗ್ ರೋಡ್ ಅಂತಿದೆ. ಯಾವ ಒಂದು ಸ್ಥಳದಲ್ಲಿ ಈ ಒಂದು ಮ್ಯೂಸಿಕಲ್ ರೋಡನ್ನು ನಿರ್ಮಿಸಲಾಗಿದೆ ಅಂತಕ್ಕಂಥ ನೋಡೋದಾದರೆ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು. ಮುಂಬೈ ಕೋಸ್ಟಲ್ ಒಂದು ರೋಡ್ನಲ್ಲಿ ಒಂದು ಮ್ಯೂಸಿಕಲ್ ರೋಡು 60ಇಂದ 70 ಕಿಲೋಮೀಟರ್ ಪರ್ ವೇಗದಲ್ಲಿ ಆ ಒಂದು ರೋಡ್ ಮೇಲೆ ಗಾಡಿಗಳನ್ನು ಓಡಿಸಿದರೆ ಮ್ಯೂಸಿಕನ್ನು ಕೇಳಿಸ್ತಕ್ಕಂಥದ್ದು. ಜೈ ಹೋ ಅಂತಕ್ಕಂಥ ಒಂದು ಮ್ಯೂಸಿಕ್, ಅಥವಾ ಅದನ್ನು ಕೇಳ್ಬೋದು. ಭಾರತದ ಮೊದಲ ಮ್ಯೂಸಿಕಲ್ ರೋಡ್ನಲ್ಲಿ ಯಾವ ಮ್ಯೂಸಿಕ್ ಪ್ಲೇ ಆಗುತ್ತೆ, ಗಾಡಿಗಳು ಸಂಚಾರ ಮಾಡಿದಾದ್ರೆ ಯಾವ ಮ್ಯೂಸಿಕ್ ಪ್ಲೇ ಆಗ್ತದೆ ಅಂತಕ್ಕಂಥದ್ದು ಜೈ ಹೋ ಅಂತಕ್ಕಂಥದ್ದು. ಎಸ್, ಜೈ ಹೋ ಅಂತಕ್ಕಂಥ ಒಂದು ಮ್ಯೂಸಿಕ್ಕು ಅಲ್ಲಿ ಕೇಳಿಸ್ತದ ಅಂತಕ್ಕಂಥದ್ದು ನೀವು ಗಮನಿಸ್ಬೋದು. ಹಾಗೆ ಮುಂದುವರೆದು ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಸುದ್ದಿವಾಚಕಿ ಸರಳಾ ಮಹೇಶ್ವರಿ ಅವರು ಎಷ್ಟು ವಯಸ್ಸಿನಲ್ಲಿ ನಿಧನರಾದರು ಅಂತಕ್ಕಂಥದ್ದು. ಇವರು ರೇಡಿಯೋ ಕಾರ್ಯಕ್ರಮದಲ್ಲಿ ನ್ಯೂಸ್ಗಳನ್ನು ಓದ್ತಾ ಇದ್ರು. ಇವರು ಇತ್ತೀಚೆಗೆ ನಿಧನರಾಗಿರ್ತಕ್ಕಂಥದ್ದು ಎಷ್ಟನೇ ವಯಸ್ಸಿನಲ್ಲಿ ಅಂತ ಕೇಳ್ತಾ ಹೋಗ್ತಾರೆ. 65 ವರ್ಷ, 68 ವರ್ಷ, 71 ವರ್ಷ, 75 ವರ್ಷ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು. ಎಸ್, 71ನೇ ವರ್ಷದಲ್ಲಿ ಅವರು ಇತ್ತೀಚೆಗೆ ನಿಧನರಾಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡೋಣ. ಹೊಸ ಪ್ರಧಾನಮಂತ್ರಿ ಕಾರ್ಯಾಲಯವನ್ನು PMO ಎಲ್ಲಿ ಉದ್ಘಾಟಿಸಿದರು ಅಂತಕ್ಕಂಥ. ಹೊಸ ಪ್ರಧಾನಮಂತ್ರಿ ಕಾರ್ಯಾಲಯ ಎಲ್ಲಿ ಉದ್ಘಾಟಿಸಲಾಗಿತ್ತು? ಆಯ್ಕೆಗಳು ನೋಡೋಣ. ಮುಂಬೈ ಅಂತಿದೆ, ನವದೆಹಲಿ, ಜೈಪುರ, ಕೋಲ್ಕತ್ತಾ. ಇದು ಯಾವ ಸ್ಥಳದಲ್ಲಿ ಉದ್ಘಾಟನೆ ಮಾಡಲಾಗಿದೆ ಅಂದರೆ ಎಸ್, ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು. ಅದು ನವದೆಹಲಿಯಲ್ಲಿ. ಮುಂದಿನ ಪ್ರಶ್ನೆ ನೋಡೋಣ. ರಕ್ಷಣಾ ಸ್ವಾಧೀನ ಪ್ರಸ್ತಾವನೆಗಳು ಒಟ್ಟು ಮೊತ್ತ ಎಷ್ಟು? ರಕ್ಷಣಾ ಸ್ವಾಧೀನ ಪ್ರಸ್ತಾವನೆಗಳು, ಡಿಫೆನ್ಸ್ ಇಕ್ವಿಯನ್ಸೇಷನ್ ಪ್ರಪೋಸಲ್ಸ್ ಒಟ್ಟು ಮೊತ್ತ ಎಷ್ಟು ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀರಿ. ಎಸ್, ಒಟ್ಟು ಮೊತ್ತ ಆಯ್ಕೆ ಎ ಇದೆ 2.5 ಲಕ್ಷ ಕೋಟಿ, 3 ಲಕ್ಷ ಕೋಟಿ, 3.60 ಲಕ್ಷ ಕೋಟಿ, 40 ಲಕ್ಷ ಕೋಟಿ ಅಂತೇಳಿ ಆಯ್ಕೆಗಳಿದ್ದಾವೆ. ಎಸ್, ಗಮನಿಸ್ತಾ ಇದ್ದೀರಿ. ಈ ಒಂದು ಪ್ರಶ್ನೆಗೆ ರಕ್ಷಣಾ ಸ್ವಾಧೀನ ಪ್ರಸ್ತಾವನೆಗಳ ಒಟ್ಟು ಮೊತ್ತ ಎಷ್ಟು ಅಂತ ಕೇಳಿದ್ರೆ ಎಸ್, ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು. 3.60 ಲಕ್ಷ ಕೋಟಿಯಷ್ಟು ಇದರ ಒಂದು ಮೊತ್ತ ಹೊಂದಿದೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡೋಣ. ಕೈಗಾರಿಕಾ ಸಂಬಂಧಗಳ ಸಂಹಿತೆ ತಿದ್ದುಪಡಿ ಮಸೂದೆಯನ್ನು ಯಾವ ವರ್ಷದಲ್ಲಿ ಅಂಗೀಕಾರವಾಯಿತು ಅಂತಕ್ಕಂಥ. ಕೈಗಾರಿಕಾ ಸಂಬಂಧ ಸಂಹಿತೆ ಮಸೂದೆ ಯಾವ ವರ್ಷದಲ್ಲಿ ಅದನ್ನು ಅಂಗೀಕಾರ ಮಾಡಲಾಯಿತು ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಆಯ್ಕೆ 1 2024 ಅಂತಿದೆ, 25 ಇದೆ, 26, 2023. ಯಾವ ವರ್ಷ ಕೈಗಾರಿಕಾ ಸಂಹಿತೆಯನ್ನು ಅದಕ್ಕೆ ತಿದ್ದುಪಡಿ ಮಾಡುವ ಮೂಲಕ ಆ ಮಸೂದೆಯನ್ನು ಜಾರಿಗೊಳಿಸಲಾಯಿತು ಅಂತಕ್ಕಂಥ ನೋಡೋದಾದರೆ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು. 2026ರಲ್ಲಿ ಆ ಒಂದು ಮಸೂದೆಗೆ ತಿದ್ದುಪಡಿ ತರ್ತಾರ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡೋಣ. ಎಸ್,
ಜನವರಿಯಲ್ಲಿ ಭಾರತದ ಚಿಲ್ಲರೆ ಹಣದುಬ್ಬರ ರಿಟೇಲ್ ಇನ್ಫ್ಲೇಷನ್ ಎಷ್ಟಿತ್ತು ಅಂತಕ್ಕಂಥದ್ದು 3.25, 2.75, 4.10ರಷ್ಟು, 2.25ರಷ್ಟು ಪ್ರತಿಶತದಲ್ಲಿ ಇದೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ. ಎಷ್ಟು ಪ್ರತಿಶತ ಅಂತಕ್ಕಂಥ ನೋಡಿದರೆ 2.75ರಷ್ಟು ಸರಿಯಾದ ಉತ್ತರ. ಬಿ ಆಯ್ಕೆ ಸರಿ. ಜನವರಿಯಲ್ಲಿ ಭಾರತ ಚಿಲ್ಲರೆ ಹಣದುಬ್ಬರ ಎಷ್ಟಿತ್ತು ಅಂದರೆ 2.25ರಷ್ಟು ಪ್ರತಿಶತದಷ್ಟು ಹಣದುಬ್ಬರ ಇತ್ತು ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ. ಭೂವಿಜ್ಞಾನ ಸಚಿವಾಲಯವು ಯಾವ ಸರ್ಕಾರದೊಂದಿಗೆ MOU ಸಹಿ ಮಾಡಿದೆ ಅಂತಕ್ಕಂಥದ್ದು. ಭೂವಿಜ್ಞಾನ ಸಚಿವಾಲಯ ಯಾವ ಸರ್ಕಾರದೊಂದಿಗೆ ಅಥವಾ ಯಾವ ರಾಜ್ಯದೊಂದಿಗೆ ಸಹಿಗೆ ಹಾಕಲಾಗಿದೆ ಅಂತಕ್ಕಂಥದ್ದು. ಗೋವಾ ಅಂತಿದೆ, ಸಿಕ್ಕಿಂ, ಪುದುಚೇರಿ, ಅಂಡಮಾನ್ ಅಂಥೇಳಿ ಆಯ್ಕೆಗಳನ್ನು ಕೊಡಲಾಗಿದೆ. ಯಾವ ಒಂದು ಭೂವಿಜ್ಞಾನ ಸಚಿವಾಲಯ ಯಾವ ಸರ್ಕಾರದೊಂದಿಗೆ ಒಂದು ಸಹಿಯನ್ನು ಹಾಕಿದೆ ಅಂತಕ್ಕಂಥದ್ದು ನೋಡೋದಾದರೆ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ಪುದುಚೇರಿ ಅಂತಕ್ಕಂಥದ್ದು. ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡೋಣ. ವಿಶ್ವ ರೇಡಿಯೋ ದಿನ ಯಾವಾಗ ಆಚರಿಸಲಾಗುತ್ತದೆ? ವಿಶ್ವ ರೇಡಿಯೋ ದಿನ ಯಾವಾಗ ಆಚರಿಸಲಾಗುತ್ತದೆ? ಫೆಬ್ರವರಿ 11, ಫೆಬ್ರವರಿ 12, ಫೆಬ್ರವರಿ 13, ಫೆಬ್ರವರಿ 14 ಹೊಂದಿದೆ ವಿಶ್ವ ರೇಡಿಯೋ ದಿನ ಅಂತೇಳಿ. ಪ್ರತಿ ವರ್ಷ ಫೆಬ್ರವರಿ 13 ವಿಶ್ವ ರೇಡಿಯೋ ದಿನ ಅಂತೇಳಿ ಆಚರಿಸಲಾಗುತ್ತದೆ. ಅಮೆರಿಕ ರಾಷ್ಟ್ರೀಯ ವಿಜ್ಞಾನ ಪ್ರತಿಷ್ಠಾನವು ಯಾವ ಉಪಕ್ರಮದ ಅಡಿಯಲ್ಲಿ ಮೊದಲ ಅನುದಾನವನ್ನು ಘೋಷಿಸಿತು ಅಂತಕ್ಕಂಥದ್ದು. ಇಂಡೋ ಮಿಷನ್ಸ್ ಅಥವಾ ಕ್ವಾಡ್ ಬೆಂಬಲಿತ ಉಪಕ್ರಮ, ಟೆಕ್ ಇಂಡಿಯಾ ಏಷಿಯಾ ಪ್ರಾಜೆಕ್ಟ್ ಅಂತಕ್ಕಂಥದ್ದು ಇಲ್ಲಿ ಆಯ್ಕೆಗಳನ್ನು ನೀಡಲಾಗಿದೆ. ಅಮೆರಿಕ ರಾಷ್ಟ್ರೀಯ ವಿಜ್ಞಾನ ಪ್ರತಿಷ್ಠಾನ NSF ಅಂತಕ್ಕಂಥದ್ದು ಯಾವ ಉಪಕ್ರಮದ ಅಡಿಯಲ್ಲಿ ಮೊದಲ ಅನುದಾನ ಘೋಷಿಸಿತು ಅಂತಕ್ಕಂಥದ್ದು. ಗಮನಿಸ್ತಾ ಇದ್ರಿ, ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು. ಇದು ಕ್ವಾಡ್ ಬೆಂಬಲಿತ ಉಪಕ್ರಮ ಅಂತಕ್ಕಂಥದ್ದು. ಈ ಕ್ವಾಡ್ ಅಂತೇಳಿ ಭಾಳ ಸಲ ಕೇಳ್ತಾ ಹೋಗ್ತಾರೆ. ಕ್ವಾಡ್ನಲ್ಲಿ ಎಷ್ಟು ದೇಶಗಳಿದ್ದಾವೆ ಅಂತಕ್ಕಂಥದ್ದು ನಿಮ್ಗೊಂದು ಪ್ರಶ್ನೆ. ಕ್ವಾಡ್ನಲ್ಲಿ ಎಷ್ಟು ದೇಶಗಳಿದ್ದಾವೆ ಅಂತಕ್ಕಂಥದ್ದು ಕಮೆಂಟ್ ಮಾಡ್ತಾ ಬನ್ನಿ ಅಂತಕ್ಕಂಥ ಹೇಳ್ತಾ ಇಲ್ಲಿಗೆ 10 ಪ್ರಶ್ನೆಗಳು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಇದೇ ರೀತಿ ಪ್ರಶ್ನೆಗಳನ್ನು ನಮ್ಮ ಚಾನಲ್ನಲ್ಲಿ ಡಿಸ್ಕಷನ್ ಮಾಡ್ತಾ ಇರ್ತೀವಿ. ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಕೊನೆ ತನಕ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ